ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಎನ್ ರೋ. ಐ ಆಮ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಏನು ಮಾಡಿದ್ದೀವಿ, ಲೈವಲ್ಲಿ ಟ್ರೇಡ್ ಏನೇನು ಮಾಡಿದ್ದೀವಿ, ಟೆಲಿಗ್ರಾಮಲ್ಲಿ ಒಂದು ಡೇಟ್ ಕೊಟ್ಟಿದ್ದೆ. ಈ ಡೇಟ್ ಚೆಕ್ ಮಾಡ್ಕೊಳ್ಳಿ, ಇವತ್ತು ಮಾರ್ಕೆಟ್ ಏನಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಆ ಡೇಟ್ ಏನು, ಅದು ವರ್ಕ್ ಆಗಿದೆಯಲ್ಲ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದ್ಸಲಿ ನೋಡಿ. ನಾನು ಫೇಸ್ ತೋರಿಸಲ್ಲ, ಯಾಕಂದರೆ ನಮ್ಮ ಚಾನಲಲ್ಲಿ ಬೇರೆಯವ್ರು ತೋರಿಸೋದು ತಪ್ಪಾಗುತ್ತೆ. ಫೇಸ್ ತೋರಿಸಲ್ಲ. ಇಲ್ಲಿ ನೋಡಿ, ಈ ಸಾರು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಆ ವಿಡಿಯೋ ಏನಪ್ಪ ಅಂದರೆ, ಅವರು ತುಂಬ ಕ್ಲಿಯರಾಗಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಇಂಡಿಯಾ, ಓಕೆ, ಅವರು ಯಾವ ಇದು ಸ್ಟೇಟಾಗಿ ಗೊತ್ತಿಲ್ಲ, ಟೋಟಲ್ ಇಂಡಿಯಾದಲ್ಲಿ ನನ್ನನ್ನು ಸೋಲ್ಸೋರು, ಅನಾಲಿಸಿಸ್ ಮಾಡಿ ಸೋಲ್ಸೋರು ಯಾರಾದರೂ ಇದ್ದರೆ ಅದು ಒಬ್ಬರಲ್ಲ 4 ಜನ ಬನ್ನಿ, ಪರ್ ಹೆಡ್ 25 lakhs ನಾನು ಕೊಡ್ತೀನಿ, ನನ್ನನ್ನು ಸೋಲಿಸಿ ಅಂತ, ಲೈವಲ್ಲಿ ಸೋಲಿಸಿ ಅಂತ. ಓಕೆ ಓಕೆ, ಯಾರಾದರೂ ಸೋಲಿಸಿದ್ರೆ, ಅದು 4 ಜನ ಸೇರಿ ಸಾರ್ಗೆ ಸೋಲಿಸಿದ್ರೆ ಪರ್ ಹೆಡ್ 25 lakhs ಕೊಡ್ತೀನಿ ಅಂತ ಸಾರು ಚಾಲೆಂಜ್ ಮಾಡಿ, ಟೋಟಲ್ ಇಂಡಿಯಾದಲ್ಲಿ ಯಾರಾದರೂ ಇದ್ದರೆ ಬನ್ನಿ ಅಂತೇಳಿ ಒಂದು ವೀಡಿಯೋ ಮಾಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ವೀಡಿಯೋ ತೊಗೊಂಡೇ ಬನ್ನಿ, ಪರವಾಗಿಲ್ಲ ಅಂತ. ಓಕೆ ಸರ್, ಮೈ ನೇಮ್ ಈಸ್ ಚರಣ್. ನಿಮ್ಮ ಚಾಲೆಂಜ್ ನಾನು ಒಪ್ಕೊಳ್ತಾ ಇದ್ದೀನಿ. ಅದು ಬೆಳಗ್ಗೆನೇ ನಿಮಗೆ ಮೆಸೇಜ್ ಮಾಡಿದ್ದೆ, ನಾನು ಪರ್ಸ್ನಲಾಗಿ ನಿಮಗೆ ಮೆಸೇಜ್ ಮಾಡಿದ್ದೀನಿ, ಪ್ಲೀಸ್ ಅಕ್ಸೆಪ್ಟ್ ಮೈ ಚಾಲೆಂಜ್ ಸರ್ ಅಂತ. ಓಕೆ, ಈ ವಿಡಿಯೋ ಮುಖಾಂತರ ಕೂಡ ನಿಮಗೆ ರೀಚ್ ಆದರೆ ಸಂತೋಷ. ರೀಚ್ ಆಗಬೇಕಂತಲೇ ಹೇಳ್ತಾ ಇದ್ದೀವಿ, ಯಾಕಂದರೆ ನೀವು ಚಾಲೆಂಜ್ ಮಾಡಿದರೆ ಯಾರಾದರೂ ಬರ್ಬೋದಂತ. ಅದಕ್ಕೆ ಇನ್ವಿಟೇಷನ್ ಇದೆ, ನಾವು ಬರ್ತಿದ್ದೀವಿ ಸರ್, ರೆಡಿ, ನೋ ಪ್ರಾಬ್ಲಮ್. ಗೆದ್ದರೆ ಬೈ ಲಕ್ಕು, ನಿಮ್ಮಂಥ ದೊಡ್ಡವ್ರ ಜೊತೆ ನಾನು ಗೆದ್ದರೆ 1 CR ಅಲ್ವಾ. ಆ 1 CR ನಿಮ್ಮ ಮುಂದೆನೇ ನಾನು ಎಲ್ಲ ಅನಾಥಾಶ್ರಮಗಳಿಗೆ, ಚಿಕ್ಕ ಮಕ್ಕಳು ಯಾರಿರ್ತಾರೆ ಅವ್ರಿಗೆಲ್ಲ ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡಿಬಿಡೋಣ. ಬೈ ಮಿಸ್ಟೇಕಾಗಿ ಸೋತ್ರೆ ನಿಮ್ಮಂಥ ದೊಡ್ಡವ್ರ ಜೊತೆ ಫೈಟ್ ಮಾಡಿ ಸೋತೆ, ನಿಮಗೆ ಫೈಟ್ ಕೊಟ್ಟು ಸೋತ ಅನ್ನೋ ಎಕ್ಸ್ಪೀರಿಯನ್ಸ್ ಆದರೆ ಬರುತ್ತೆ. ಇವೆರಡಕ್ಕೂ ನಾನು ರೆಡಿ ಇದ್ದೀನಿ. ಓಕೆ, ಬೈ ಲಕ್ಕಲ್ಲಿ ಗೆದ್ದರೆ, ಐ ರಿಪೀಟ್, ಆ ಟೋಟಲ್ 1 ಕೋಟಿನ ನಿಮ್ಮ ಮುಂದೆನೇ ನಾನು ಎಲ್ಲ ಆಶ್ರಮಗಳಿಗೆ ಡೊನೇಟ್ ಮಾಡ್ತೀನಿ. ಸೋತ್ರೆ ದೊಡ್ಡವ್ರ ಜೊತೆ ಫೈಟ್ ಮಾಡಿ ಸೋಲೋದು ಏನು ತಪ್ಪಿಲ್ಲ, ನಾನು ರೆಡಿ ಇದ್ದೀನಿ ಸರ್ ನಿಮ್ಮ ಮುಂದೆ ಸೋತೋಗೋಕ್ಕೆ. ದಯವಿಟ್ಟು ಈ ವಿಡಿಯೋ ನಿಮ್ಮವರೆಗೂ ಬಂದರೆ ಅಕ್ಸೆಪ್ಟ್ ಮಾಡಿ. ಓಕೆ, ನಾನೇ ಪರ್ಸ್ನಲಾಗಿ ನಿಮ್ಗೆ ಮೆಸೇಜ್ ಮಾಡಿದ್ದೀನಿ. ಇಲ್ಲಿ ಈ ವಿಡಿಯೋ ಮುಖಾಂತರ ಬಂದ್ರೂ ಓಕೆ, ಆರ್ ನೀವು ಈ ಮೆಸೇಜ್ನ ನೋಡಿ ನೀವು ಅಡ್ರೆಸ್ ಕೊಟ್ಟರೆ ಬಾ ಅಂದರೆ ಬರ್ತೀವಿ, ಇಲ್ಲ ನೀವು ಬರ್ತೀನಿ ಅಂದ್ರೆ ಕೂಡ ನೋ ಪ್ರಾಬ್ಲಮ್, ನಾವು ರೆಡಿ ಇದ್ದೀವಿ ಸರ್. ಪ್ಲಸ್ ಇನ್ನೊಂದು, ನೀವು 4 ಜನ ಬನ್ನಿ ಅಂತ ಕರೆದಿದ್ದೀರಾ, ನಾನು ಒಬ್ಬನೇ ಬರ್ತೀನಿ. ನೀವು ಫಾರೆಕ್ಸಲ್ಲಾದರೂ ಮಾಡಿ, ಇಂಡಿಯನ್ ಮಾರ್ಕೆಟಲ್ಲಾದರೂ ಮಾಡಿ, ನೀವು ಎನಿ ಚಾರ್ಟಲ್ಲಿ ಮಾಡಿ, ನಾನು ಒಬ್ಬನೇ ಬರ್ತೀನಿ ಸರ್. ಓಕೆ, ಯಾಕಂದರೆ 1 ಕೋಟಿ ಬಂದರೆ ನಾವೆಲ್ಲರಿಗೂ ಡೊನೇಟ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗ್ಬೋದು. ಪ್ಲಸ್ ನಿಮಗೆ ಒಂದು ಏನಂದರೆ, ನೀವು ಯಾರನ್ನ ನೋಡಿ ನಮ್ಮ ಹಿಂದ್ಗಡೆ ಇವ್ರು ಇದ್ದಾರೆ, ನಮ್ಮ ಬಾಸ್ ಇದ್ದಾರೆ ಅಂತ ನೀವು ಯಾರನ್ನ ನೋಡಿ ಧೈರ್ಯವಾಗಿ ಈ ಚಾಲೆಂಜ್ ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಕರ್ಕೊಳ್ಳಿ. ನೀವೊಬ್ಬರೇ ಬೇಡ, ಅವ್ರಿಗೂ ಕೂಡ ಕರ್ಕೊಳ್ಳಿ. ನಿಮ್ಮ ಬಾಸ್ ಕೂಡ ಬರಲಿ, ಇಲ್ಲ ನೀವು ಯಾರು ನಂಬ್ಕೊಂಡು ಧೈರ್ಯವಾಗಿದ್ದೀರೋ ಅವರು ಬರಲಿ. ಯಾಕಂದರೆ ಫೈಟ್ ಚಾಲೆಂಜ್ ಅಂತ ಬಂದಿದೆ, ಫೈಟ್ ಕೊಟ್ಟರೆ ದೊಡ್ಡವ್ರು, ತುಂಬ ದೊಡ್ಡವ್ರಿಗೆ ಫೈಟ್ ಕೊಡೋಣ. ಓಕೆ, ನಾವು ತುಂಬ ಚಿಕ್ಕವರನ್ನು ನಾವೇ ಒಪ್ಕೊಳ್ತಾ ಇದ್ದೀವಿ ಸರ್. ನೀವು ತುಂಬ ದೊಡ್ಡವ್ರಿಗೆ ಫೈಟ್ ಕೊಡ್ತೀವಿ. ದೊಡ್ಡವ್ರ ಹತ್ರ ಫೈಟ್ ಮಾಡಿ ಸೋತ್ರೆ ನಮಗೆ ತುಂಬ ಸಂತೋಷ. ನೀವು ಯಾರನ್ನ ನಂಬ್ಕೊಂಡು ಧೈರ್ಯವಾಗಿ ಮಾತಾಡ್ತಿದ್ದೀರೋ ಆ 4 ಜನನೂ ಕರ್ಕೊಳ್ಳಿ, 4 ಮೆಂಬರ್ಸ್. ನಾನು ಒಬ್ಬನೇ ಬರ್ತೀನಿ, ನನಗೊಂದು ಅವಕಾಶ ಕೊಡಿ. ನೀವು ಓಪನ್ನಾಗಿ ಇಂಡಿಯಾದಲ್ಲಿ ಯಾರಾದರೂ ಬರ್ಬೋದು ಅಂತ ಕರೆದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗೊಂದು ಅವಕಾಶ ಕೊಡಿ. ಯಾಕಂದರೆ ನಮ್ಮ ಚಾನಲ್ ತುಂಬ ಚಿಕ್ಕದು, ಅಲ್ಲಿವರೆಗೂ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬೈ ಮಿಸ್ ಆಗಿ ಬಂದರೆ ಮೈ ನೇಮ್ ಈಸ್ ಚರಣ್ ನೋಡ್ಕೊಳ್ಳಿ, ನಿಮಗೆ ರಿಪ್ಲೈ ಮಾಡಿದ್ದೀನಿ ನಾನು. ದಯವಿಟ್ಟು ನಮಗೊಂದು ಅವಕಾಶ ಕೊಡಿ, ಲೈವಲ್ಲೇ ಮಾಡೋಣ. ನೀವು ಇಂಡಿಯನ್ ಮಾಡಿ, ಫಾರೆಕ್ಸ್ ಮಾಡಿ, ನೀವು ಇನ್ನೂ ಯಾರನ್ನಾದ್ರೂ ನಿಮ್ಮ ಬಾಸ್ನಿದ್ರೆ ಕರ್ಕೊಳ್ಳಿ, ಎಲ್ಲರಿಗೂ ಕರ್ಕೊಳ್ಳಿ. ಒಬ್ಬನೇ ಬರ್ತೀನಿ ನಾನು, ನೋಡೋಣ ಸರ್, ಲೈವ್ ಟ್ರೇಡ್ ಮಾಡಿ ನೋಡೋಣ. ಆ 1 ಕೋಟಿ ಕೊಡಿ. ಸುಮಾರು ಜನ ಎಜುಕೇಷನ್ಗೆ, ವೃದ್ಧಾಶ್ರಮಕ್ಕೆ, ಮಕ್ಕಳಿಗೆ ಹೆಲ್ಪ್ ಆಗ್ತದೆ. ಅಕ್ಸೆಪ್ಟ್ ಮಾಡಿ ಸರ್ ನಮ್ಮ ಚಾಲೆಂಜ್. ಓಕೆ, ನೆಕ್ಸ್ಟ್ ಅನಾಲಿಸಿಸ್ ನೋಡೋದಾದರೆ ನಿನ್ನೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ. ಇಲ್ಲೊಂದು ಡೇಟ್ ಇದೆ ನೋಡಿ, ಬಿಫೋರ್ ಮಾರ್ಕೆಟ್ 2023 12 ಡಿಸೆಂಬರ್ 1ನೇ ತಾರೀಕು ಹೋಗಿ ನೋಡಿ. ಗುರುವಾರ ಮಾರ್ಕೆಟ್ ಇರುತ್ತೆ. ನಿನ್ನೆ 2023 ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಇರುತ್ತೆ, ಮಂಡೇ ಇರುತ್ತೆ, ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಡೇಟು 4ನೇ ತಾರೀಕು ನೋಡಿ. ಇವತ್ತು ಮಾರ್ಕೆಟ್ ಏನು ರನ್ ಆಗುತ್ತೆ ಅದೇ ಇರುತ್ತೆ ಅಂತ ಬಿಫೋರ್ ಮಾರ್ಕೆಟ್ ಹೇಳಿದ್ದೆ. ಅದಾದಮೇಲೆ ಎಂಟ್ರಿ ಸಿ ಕಡೆ ಪೋಸ್ಟ್ ಮಾಡಿದ್ದೆ. ಓಕೆ, ಇದು ಎಂಟ್ರಿ ಲೆವೆಲಲ್ಲಿ ಪೋಸ್ಟ್ ಮಾಡಿದ್ದೆ. ನೆಕ್ಸ್ಟು ಫಸ್ಟ್ ಟಾರ್ಗೆಟ್, ಆಲ್ ಟಾರ್ಗೆಟ್ಸ್, ಇದು ಲೈವಲ್ಲಿ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ವಿ. ಅದಾದಮೇಲೆ ಲೈವ್ ಲಿಂಕ್ ಕಳಿಸಿದ್ದೆ. ಇಲ್ಲಿ ಲೈವ್ ಲಿಂಕ್ ಇದೆ. ಲೈವ್ ಲಿಂಕ್ ಬಂದವ್ರಿಗೆ ಗೊತ್ತಿರುತ್ತೆ ಏನೇನು ಟ್ರೇಡ್ ಮಾಡಿದ್ವಿ ಅಂತ. ಫಸ್ಟು ಇದು CE ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ PM ಮಾಡಿದ್ವಿ. ಎಕ್ಸಾಕ್ಟ್ ಈ ಕ್ಯಾಂಡಲ್ ಹೋಗಿ ಎಕ್ಸಿಟ್ ಮಾಡಿ ಇಲ್ಲಿಂದ CE ಬೈ ಮಾಡಿ
ಇಲ್ಲೊಂದು ಲೆವೆಲ್ ಹಾಕಿದ್ದೀನಿ ನೋಡಿ, ಇಲ್ಲಿವರೆಗೂ ಹೋಗುತ್ತೆ ಟಾರ್ಗೆಟ್ ಇಟ್ಕೊಳ್ಳಿ ಅಂತ, ಅಲ್ಲಿವರೆಗೂ ಹೋಗಿದೆ ಈ ಮೂಮೆಂಟಮ್. 3 ಟ್ರೇಡ್, ಒಂದು ಸಿ ಇ, ಒಂದು ಪಿ ಇ, ಒಂದು ಸಿ ಇ. ಯಾಕಂದರೆ ಇದು ಲೈವಲ್ಲೇ ಮಾಡಿರೋದು, ಟೆಲಿಗ್ರಾಮಿಂದ ಕೂಡ ಬಂದಿದ್ದರು, ಒಂದು 30-35 ಜನ ಬಂದಿದ್ದರು. ಮಾಡಿದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ. ಆ್ಯಂಡ್ ಆ ಡೇಟ್ ಹೇಳಿದ್ವಲ್ಲ, ಇವಾಗ ಯಾರಿಗಾದ್ರೂ ಡೌಟ್ ಇದ್ದರೆ ಚೆಕ್ ಮಾಡಿ. 2023 ಡಿಸೆಂಬರ್ 1ನೇ ತಾರೀಕು ಸೇಮ್ ಮಾರ್ಕೆಟ್ ಇರುತ್ತೆ. ಓಕೆ. ಅದಾದಮೇಲೆ 2023 ಡಿಸೆಂಬರ್ 4ನೇ ತಾರೀಕು ಗ್ಯಾಪ್ ಅಪ್ಪೇ ಓಪನ್ ಆಗಿರುತ್ತೆ. ಈ ಥರ ಟ್ರೆಂಡಿಂಗ್ ಮಾರ್ಕೆಟೇ ಇರುತ್ತೆ, ಸೇಮ್ ಮಾರ್ಕೆಟ್, ಜೆರಾಕ್ಸ್ ಕಾಪಿ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಇದು 1 ಡೇ ಬಿಫೋರ್ ಹೇಳಿದ್ದೆ ನಾನು, ಇದೇ ಥರ ವರ್ಕ್ ಆಗಿದೆ, ಹೋಗಿ ನೋಡ್ಕೊಳ್ಳಿ ಇದು. ಓಕೆ. ಈಗ ಮಂಡೇ ಏನು ಮಾಡಬೇಕು? ಮಂಡೇ ಈ ರೆಸಿಸ್ಟೆನ್ಸ್ ಮೇಲೆ 24,300 ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಅದರ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಆರ್ 24,150 ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಒಳಗಡೆ ರೇಂಜ್ ಬೌಂಡ್ ಮಾರ್ಕೆಟ್ ಇರ್ಬೋದು, ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಇದ್ರ ಒಳಗಡೆ. ಓಕೆ. ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿದ್ದು ನೋಡ್ಕೊಂಡ್ರಲ್ವಾ? ಇದ್ರ ಮೇಲೆ ಇದು ಯಾಕೆ ಹಾಕಿದ್ದೀನಿ, ಲೈವಲ್ಲೇ ನಿಮ್ಮ ಮುಂದೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಇಲ್ಲೊಂದು ಝೋನ್ ಇದೆ, ಅದು ಲೈವ್ ಅನಾಲಿಸಿಸ್ ಮಾಡ್ತೀವಲ್ವ, ಒಂದು ಮೊನ್ನೆ ಒಂದು ವೀಡಿಯೋ ಮಾಡಾಕಿದ್ದೆ ಲೈವ್ ಮಾಡ್ತೀನಿ ಅಂತ. ಅದರಲ್ಲಿ ಕ್ಲಿಯರಾಗಿ ಎಲ್ಲೆಲ್ಲಿ ಯಾಕೆ ಲೆವೆಲ್ ಹಾಕ್ತೀವಿ ಅದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಣ. 100 ಮೆಂಬರ್ಸ್ ಆಗಲಿ, ನೋಟ್ ಮಾಡಿದ್ದೀವಿ. 46 ಮೆಂಬರ್ಸ್ ಹೆಸರು ಬಂದಿದೆ. ಅದು 100 ಆದಮೇಲೆ ಲೈವ್ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಪ್ಲಸ್ ಇನ್ನೊಂದು ಏನಂದರೆ, ಆ ಟ್ರೇಡ್ ವಿತ್ ಚಾನಲಲ್ಲಿ ಲೈವ್ ಸ್ಟಾರ್ಟ್ ಮಾಡಬೇಕಂದ್ರೆ 500 ಸಬ್ಸ್ಕ್ರೈಬರ್ಸ್ ಇದ್ರೇ ಯೂಟ್ಯೂಬ್ ಲೈವ್ ಮಾಡೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಅಂದರೆ ಕೊಡೋಲ್ಲ. ಅದಕ್ಕೆ ಅದನ್ನು 500 ತಂದುಬಿಡಿ, ಎವ್ರಿಡೇ ಲೈವ್ ಮಾಡೋಣ ಸಂಜೆ 7ರಿಂದ 8 ಗಂಟೆವರೆಗೂ. ಓಕೆ. ಇದು ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಐ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ತೀವಿ. ಆರ್ ಇದ್ರ ಕೆಳಗಡೆ ಕ್ಲೋಸ್ ಆಗಿದೆ ಅಂದರೆ ಸೆಲ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಸೆಂಟ್ರಲ್ ಏನು ಟ್ರೇಡ್ ಮಾಡಲ್ಲ. ಫಸ್ಟ್ ಮಂಡೇ 9 ಗಂಟೆ 30 ನಿಮಿಷವರೆಗೂ ಟ್ರೇಡ್ ಮಾಡಲ್ಲ. 9 ಗಂಟೆ 30 ನಿಮಿಷ ಕ್ಯಾಂಡಲ್, 50 ಮಿನಿಟ್ಸ್ ಕ್ಯಾಂಡಲ್ ಯಾವ ಕಡೆ ಬ್ರೇಕ್ ಕೊಡುತ್ತೆ ನೋಡಿಕೊಂಡು ಟ್ರೇಡ್ ಪ್ಲ್ಯಾನ್ ಮಾಡೋಣ. ಓಕೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಆ್ಯಂಡ್ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟ್ರೇಡ್ ವಿತ್ ಚರಣ್ ಅಂತ ಇರುತ್ತೆ ನೋಡಿ ಚಾನಲ್, ಅದು ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಓಕೆ. ಇಲ್ಲಿ ಕೂಡ ಹಾಕ್ತೀನಿ, ಬಿಎನ್ ರೋಲ್ ಹಾಕ್ತೀನಿ ಲಿಂಕು, 2 ಚಾನಲಿಂದ ಜಾಯ್ನ್ ಆಗ್ಬೋದು. ಆಗಿ ಎಜುಕೇಷನಲ್ ಪರ್ಪಸ್ ಏನಾದರೂ ಲೈವಲ್ಲಿ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ನಿಮ್ಗೆ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಬೈ ಸೆಲ್ ಮಾಡಿ ಅಂತ ಹೇಳೋಕ್ಕೆ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಏನು ಅನಾಲಿಸಿಸ್ ಮಾಡ್ತೀವಿ, ಏನು ಅಪ್ಡೇಟ್ಸ್ ಕೊಡ್ತೀವಿ ಅದು ಪೂರ್ತಿ ಎಜುಕೇಷನಲ್ ಆಗೇ ತಗೊಳ್ಳಿ. ಓಕೆ. ಇವಾಗ ಇದರಲ್ಲಿ ವೀಡಿಯೋದಲ್ಲಿ ಒಂದು ಮಾತು ಮಾತಾಡ್ದಲ್ಲ, ಒಂದು ಸಬ್ಜೆಕ್ಟ್ ಚಾಲೆಂಜ್, ಯಾರೋ ಚಾಲೆಂಜ್ ಮಾಡಿದ್ದಾರೆ ಸರ್ ಅಂತ, ನಾವು ಟ್ರೈ ಮಾಡೋಣ. ಓಕೆ. ನಾವು ಟ್ರೈ ಮಾಡೋಣ. ಅವ್ರು ಸಾರ್ ಮೋಸ್ಟ್ಲಿ ನಾರ್ತ್ ಸೈಡ್ ಇರ್ಬೋದು, ನಾವು ಟ್ರೈ ಮಾಡೋಣ. ಗೆದ್ದರೆ ಗೆದ್ಕೊಂಡು ಬರ್ತೀನಿ ಕರ್ನಾಟಕ ಕಡೆಯಿಂದ, ನಾವು ಕನ್ನಡಿಗರು ಮಾಡ್ತೀವಂತ. ಬೈ ಮಿಸ್ಸು ಸೋತ್ರೆ ಕಲ್ತ್ಕೊಂಡು ಬರೋಣ, ಯಾಕಂದರೆ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ, ಕಲ್ತ್ಕೊಂಡು ಬರೋಣ. ಸಾರ್ ಕರೆದಿದ್ದಾರೆ, ಇಂಡಿಯಾ ಪೂರ್ತಿ ಕರೆದಿದ್ದಾರೆ ಸಾರು, ಟ್ರೈ ಮಾಡೋಣ. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.